ನೋಡಿ ಸ್ನೇಹಿತರೆ, ಖಾರದ ಪುಡಿಗೆ ಏನೇ ಸಾಮಾನು ತೊಗೊಂಡಿದ್ದೀನಿ, ಖಾರದ ಪುಡಿ ಹೆಂಗೆ ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಅನ್ನಲ್ಲ. ಈಗ ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಇದು ಬ್ಯಾಡಗೆ ಮೆಣಸಿನ್ಕಾಯಿ 1 kg ಇದೆ. ಇದು ಬ್ಯಾಡಗೆ ಮೆಣಸಿನ್ಕಾಯಿ. ಇದು ಗುಂಟೂರು ಮೆಣಸಿನ್ಕಾಯಿ ಅರ್ಧ kg ಇದೆ. ಇದು ನೋಡಿ ಧನಿಯಾ 1.5 kg ಇದೆ. 1 kg ಮೆಣಸಿನ್ಕಾಯಿ ತೊಗೊಂಡ್ರೆ 1 kg ಧನಿಯಾ ತೊಗೋಬೇಕು. ಈಗ ನಾನು 1.5 kg ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ 2ರಿಂದ ಬ್ಯಾಡಗಿ ಗುಂಟೂರು 2ರಿಂದ 1.5 kg ತೊಗೊಂಡಿರೋದ್ರಿಂದ ಧನಿಯನೂ 1.5 kg ತೊಗೊಂಡಿದ್ದೀನಿ. ಮತ್ತು ನೋಡಿ ಇಲ್ಲಿ ಅರ್ಧ kg ಅರಿಶಿನ ತೊಗೊಂಡಿದ್ದೀನಿ, ಅರ್ಧ kg ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಇದು ಅರ್ಧ kg ಹುರ್ಗಡ್ಲೆ, ಅರ್ಧ kg ಕಡಲೆಬೇಳೆ, ಅರ್ಧ kg ತೊಗರಿಬೇಳೆ, ಅರ್ಧ kg ಉದ್ದಿನಬೇಳೆ, ಅರ್ಧ kg ಹೆಸರುಬೇಳೆ. ಮತ್ತು ಇಲ್ಲಿ ಬಂದರೆ ಕಸೂತಿ ಮೇಥಿ 100 ಗ್ರಾಮು, ಮೆಣಸು 100 ಗ್ರಾಮು, ಗಸಗಸೆ 100 ಗ್ರಾಮು, ಸಾಜೀರಿಗೆ 50 ಗ್ರಾಮು, ಕಲ್ಲುವು 50 ಗ್ರಾಮು, ಏಲಕ್ಕಿ 100 ಗ್ರಾಮು. ಇದು ಎಂಥದ್ದು ಇದ್ರದ್ದು ಮರ ಪತ್ರೆ, ಜೈಪತ್ರೆ. ಇದು ನೋಡಿ ಜೈಕಾಯಿ ಇದ್ರೊಳಗೆ ಬರುತ್ತೆ, ಮೇಲ್ಗಡೆ ಇದು ಸಿಪ್ಪೆ ಬರುತ್ತಲ್ಲ, ಇದು ಜೈಪತ್ರೆ. ಇದು 50 ಗ್ರಾಮು, ಪಲಾವ್ ಎಲೆ 50 ಗ್ರಾಮು, ಚಕ್ಕೆ 50 ಗ್ರಾಮು, ಲವಂಗ 50 ಗ್ರಾಮು, ಇದು ಮೊಗ್ಗು ಇದು 50 ಗ್ರಾಮು, ಇದು ಮರಾಠ ಮೊಗ್ಗು, ಇದು ಚಕ್ರ ಮೊಗ್ಗು ಅಂತ ಹೇಳ್ಬೋದು, ಅನಾನಸ್ ಹೂವು ಅಂತ ಬೇಕಾದ್ರೂ ಹೇಳ್ಬೋದು. ಇದು ಚಕ್ರ ಮೊಗ್ಗು, ಅನಾನಸ್ ಹೂವು ಯಾವ ಬೇಕಾದ್ರೂ ಹೇಳ್ಬೋದು. ಸಾಸಿವೆ 100 ಗ್ರಾಮು, ಸಾಸಿವೆ ಮೆಂತ್ಯ ಇದು 100 ಗ್ರಾಮು. ಮತ್ತು ಇಲ್ಲಿ ನೋಡಿ ಹಿಂಗು ತೊಗೊಂಡಿದ್ದೀನಿ, ಹಿಂಗು 1 ಡಬ್ಬಿ. ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ ಕರಿಬೇವಿನ ಸೊಪ್ಪು ಚೇತವಾಗಿ ಹಾಕಬೇಕು. ಇಲ್ಲಿ ನೋಡಿ ಎಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು ದೊಡ್ಡ ಮುಷ್ಟಿಲಿ 1 ಮುಷ್ಟಿ ಇದೆ. ನಮ್ಮ ಗಿಡದ್ದೇ ಕಿತ್ತುಬಿಟ್ಟು ಗಿಡದಿಂದ ಬಿಸಿಲಿಗೆ ಒಂದು 10 ನಿಮಿಷ ಚಾಪೆ ಮೇಲೆ ಬಿಸಿಲಿಗೆ ಹಾಕಿದ್ದೆ, ಸ್ವಲ್ಪ ಬಾಡ್ದಂಗೆ ಆಗಲಿ ಅಂತ. ಈಗ ಇದನ್ನು ಹುರ್ಕೊಂಡು ಎಲ್ಲ ಹುರ್ಕೊತೀನಿ. ಈಗ ಹುರಿಯೋ ವಿಧಾನ ತೋರಿಸ್ತೀನಿ. ಎಲ್ಲ ಸಾಮಾನುಗಳ ನೋಟ್ ಮಾಡ್ಕೊಂಡ್ರಿ ಅಲ್ವಾ. ಇವೆಲ್ಲ ಸಾಮಾನು ಖಾರದ ಪುಡಿ ಮಾಡಿದ್ರೆ 1 ವರ್ಷ 1.5 ವರ್ಷ ಬರುತ್ತಿದ್ದು. ನೀವು ಜಾಸ್ತಿ ಖರ್ಚು ಮಾಡಿದ್ರೆ 1 ವರ್ಷ, ಕಂಟ್ರೋಲಾಗಿ ಕಡಿಮೆ ಜನ ಇದ್ದರೆ 1.5 ವರ್ಷ ಬರುತ್ತೆ. ಇಷ್ಟು ಸಾಮಾನೆಲ್ಲ ಹಾಕಿ ಸಾಂಬಾರು ಪುಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತೀರ. ತುಂಬ ಚೆನ್ನಾಗಿ ಬರ್ತದೆ. ಒಂದು ಸಲ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಬಿಸಿಲೆಲ್ಲ ಒಣಗಿಸಿ ಒಂದು ಹದಕ್ಕೆ ಹುರ್ಕೋಬೇಕು, ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಈಗ ನಿಮಗೆ ಸಾಮಾನೆಲ್ಲ ತೋರಿಸಿದ್ದೀನಿ, ಮತ್ತು ಹುರಿಯೋದು ತೋರಿಸ್ತೀನಿ ನಿಮಗೆ. ಬನ್ನಿ ಹುರಿಯೋದು ನೋಡೋಣ. ನೋಡಿ ಸ್ನೇಹಿತರೆ, ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಬಿಸಿಯಾಗಿದೆ. ಈಗ ನಾನು ಇದರಲ್ಲಿ 2 ಕಪ್ ಹಾಕ್ಕೊಂಡು ಹುರಿತೀನಿ. ಜಾಸ್ತಿ ಉರಿ ಇಟ್ಕೊಬಾರ್ದು, ಸಿಮ್ಮಲ್ಲೇ ಇಟ್ಕೋಬೇಕು. ಸಿಮ್ಗಿಂತ ಒಂಚೂರು ಜಾಸ್ತಿ ಇಟ್ಕೋಬೇಕು. ನೋಡಿ ಇದು ಕಲ್ಲುವು, ಇದು ಕಲ್ಲುವು ಒಂದು 50 ಗ್ರಾಮ್ ಹಾಕಿದ್ದೀನಿ. ಈ ಕಲ್ಲುವು ಸಹಜೀರಿಗೆ ತುಂಬ ಒಳ್ಳೆಯದು, ಇದು ಆರೋಗ್ಯಕ್ಕೆಲ್ಲ ಒಳ್ಳೆಯದು. ಅದಕ್ಕೆ ನೋಡಿ ಇದು 50 ಗ್ರಾಮ್, ಇದು 50 ಗ್ರಾಮ್ ತೊಗೊಂಡಿದ್ದೀನಿ. ಸಹಜೀರಿಗೆ ಕಲ್ಲುವು 50 ಗ್ರಾಮ್ ತೊಗೊಂಡಿದ್ದೀನಿ. ಗಸಗಸೆ 100 ಗ್ರಾಮ್ ತೊಗೊಂಡಿದ್ದೀನಿ, ಏಲಕ್ಕಿನೂ 100 ಗ್ರಾಮ್ ತೊಗೊಂಡಿದ್ದೀನಿ. ಇನ್ನೆಲ್ಲ 150 150 ಹೀಗೆ ತೊಗೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿರ್ತದೆ, ಟೇಸ್ಟು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವೆಲ್ಲ ಆಯುರ್ವೇದಿಕ್ಕು ಔಷಧಿಗೆ ಹಾಕ ಅಂತೇಳಿ ಇವೆಲ್ಲ. ಈ ಥರ ತೊಗೊಂಡು ಮನೆಯಲ್ಲಿ ಖಾರದ ಪುಡಿ ಮಾಡಿ ಇಟ್ಕೊಂಡ್ರೆ 1 ವರ್ಷ ಗಂಟೆ ಆಗುತ್ತೆ. ಆ ತಂದು ಪುಡಿನಲ್ಲಿ ನಮ್ಮಷ್ಟು ಸಾಮಾನು ಹಾಕಿರಲ್ಲ, ಅದೇನು ಸಾರು ಅಷ್ಟು ಟೇಸ್ಟ್ ಬರೋಲ್ಲ, ಚೆನ್ನಾಗಿರಲ್ಲ. ಮನೇಲಿ ತಂದು ಈ ಥರ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ನೋಡ್ಕೊಂಡ್ರಿ ಅಲ್ವಾ. ಈ ಹುರಿದಾದ್ಮೇಲೆ ತೋರಿಸ್ತೀನಿ ನಿಮಗೆ ಹುರಿಯೋ ವಿಧಾನ ಹೆಂಗೆ ಅಂತ. ನೋಡಿ ಹುರಿತಾಯಿದ್ರೆ ಕಲರ್ ಚೇಂಜ್ ಆಗ್ತಾಯಿದ್ದಾವೆ, ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ನಾನು ಎಲ್ಲನೂ ಸೋಸಿ ಎಲ್ಲ ಕವರ್ಗೆ ಹಾಕಿಟ್ಕೊಂಡೆ. ಎಲ್ಲನೂ ಕಡ್ಡಿ ಕಸ ಏನಾದ್ರು ಇರುತ್ತೆ ಅಂತ ಅಂಗಡಿಯಿಂದ ತಂದವ ಸೋದಿಸ್ಕೋಬೇಕು. ಮೊರ ತಗೊಂಡು ಎಲ್ಲ ಕೇರಿ ಸೋಸಿ ಎಲ್ಲ ಹಾಕಿಟ್ಕೊಂಡು ಹುರಿಯೋಕ್ಕೆ ಬಂದೆ. ಈಗ ನಾನು ನೋಡಿ ಘಮ ಘಮ ಅಂತ ಆಗುತ್ತೆ, ನೀವು ಕಲರು ಚೇಂಜ್ ಆಗ್ತಾಯಿದೆ. ನೋಡಿ ಸ್ನೇಹಿತರೆ, ಕಲರ್ ಎಷ್ಟು ಚೇಂಜ್ ಆಗವೆ ತೆಗೆದು ಕೂತ್ಕೊಳ್ಳೋಣ. ನೋಡಿ ಸುರಿದ್ಬಿಟ್ಟು ಬೇರೆ ಸುರ್ಕೊಂಡಿದ್ದೀನಿ, ಹಾಕೋತಾಯಿದ್ದೀನಿ. ನೋಡಿ ಖಾರದ ಪುಡಿಗೆ ಎಷ್ಟು ಸಾಮಾನು ತೊಗೊಂಡಿದ್ದೀನಿ ಅಂದರೆ 25 ಸಾಮಾನು ತೊಗೊಂಡಿದ್ದೀನಿ. 25 ಥರದ್ದು ಕರಿಬೇವಿನ ಸೊಪ್ಪು ಸೇರಿ 25 ಸಾಮಾನಿವೆ. 25 ಸಾಮಾನು ಹಾಕಿ ಎಲ್ಲ ಖಾರದ ಪುಡಿ ಮಾಡಿ ಸಾಂಬಾರು ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ. ನೀವೇ ನೋಡಿ ಯೋಚನೆ ಮಾಡಿ, ನೀವೇ ಹಿಂಗೆ ಚೆನ್ನಾಗಿರ್ತದೆ ಅಂತ. 25 ಥರ ಅಂದರೆ
ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೋಡಿ, ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನೋಡಿ ಸಾಂಬಾರು ಪುಡಿ ಜೊತೆಗೆ ಬಂದಿದ್ದೀನಿ. ಮಸಾಲೆ ಸಾಂಬಾರು ಪುಡಿ ಇದು. ಬೇಳೆ ಸಾಂಬಾರು ಪುಡಿ ಎಲ್ಲ ಸಾಂಬಾರನ್ನು ಮಾಡ್ಬೋದು ಇದರಲ್ಲಿ. ನೋಡಿ, ಈ ಸಾಂಬಾರು ಪುಡಿ ಜೊತೆಗೆ ಬಂದಿದ್ದೀನಿ ನಾನು. ಬನ್ನಿ ನೋಡೋಣ ಈಗ ಸಾಂಬಾರು ಪುಡಿ ಮಾಡೋಕ್ಕೆ ಏನೇನು ಬೇಕು, ಎಷ್ಟು ಸಾಮಾನು ಬೇಕು, ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಧನಿಯಾ ಹುರಿದಾಯಿತು. ಈಗ ಅಕ್ಕಿ ನಿಮ್ಗೆ ತೋರಿಸಿರಲಿಲ್ಲ, ಅಕ್ಕಿ ಮರ್ತಿದ್ದೆ. ನೋಡಿ, ಅಕ್ಕಿನೂ ತೊಗೊಂಡಿದ್ದೀನಿ. ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಒಂದು 1/4 kg ಅಂದರೆ ಒಂದು ಪಾವು ತೊಗೊಂಡಿದ್ದೀನಿ. 1/4 kgಗೆ ಸ್ವಲ್ಪ ಜಾಸ್ತಿನೇ ಇವೆ. ಒಂದು ಪಾವು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿಲೇ ಕೆಂಪು ಹುರ್ಕೋಬೇಕು. ಈಗ ಬೇಳೆಗಳು, ಅಕ್ಕಿ ಎಲ್ಲ ಹುರ್ಕೋತೀನಿ. ಈಗ ಧನಿಯಾ ಹುರಿದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದ್ದೀನಿ. ಒಂದೇ ಸಮಕ್ಕೆ ಒಂದು ಸೀರಿಲ್ಲ ನೋಡಿ. ಎಷ್ಟು ಘಮ ಘಮ ಅಂತವೆ ಧನಿಯಾ. ಹುರ್ಕೋಬೇಕು ಧನಿಯಾ ಎಲ್ಲ ಕಾಳು ಬೇಳೆಗಳೆಲ್ಲನೂ ಇದೇ ಥರ ಹುರ್ಕೋಬೇಕು. ಸೀಸಕ್ಕೆ ಹೋಗಬಾರ್ದು. ಚೆನ್ನಾಗಿ ಸಣ್ಣ ಉರಿಲೇ ಹುರ್ಕೋಬೇಕು. ಸ್ನೇಹಿತರೆ, ಕಾಳುಗಳೆಲ್ಲ ಹುರಿದಾಯ್ತು. ಈಗ ಮೆಣಸಿನ್ಕಾಯಿ ಹುರಿತೀನಿ. ಸ್ಟವ್ವಿನ ಮೇಲೆ ಬಾಂಡಿ ಬಿಸಿ ಆಯಿತು. ಇಷ್ಟು ಹಾಕೊಂಡು ಹುರ್ಕೊಳ್ಳೋಣ. ಈ ಥರ ಉರಿಬೇಕು. ಸೀಸ್ಬಾರ್ದು ಮೆಣಸಿನ್ಕಾಯಿನ. ಇದನ್ನು ಸಣ್ಣ ಉರಿನ ಇಟ್ಕೊಂಡು ಈ ಥರ ಉರಿಬೇಕು. ನೋಡಿ ಸ್ನೇಹಿತರೆ, ಮೆಣಸಿನ್ಕಾಯಿನೂ ಹುರಿದಾಯ್ತು. ನೋಡಿ, ಹುರಿದು ಅದನ್ನು ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತೊಗೊಂಡೋದ್ರೆ ಅವ್ನು ಮಾಡಲ್ಲ ಅಂತ ಅನ್ನೋದಕ್ಕೆ. ಇಲ್ಲಿ ನೋಡಿ, ಕಾಳುಗಳು ಎಲ್ಲ ಹುರಿದು, ಕರಿಬೇವಿನ ಸೊಪ್ಪು ಎಲ್ಲ ಹುರಿದು ಹಾಕ್ಕೊಂಡಿದ್ದೀನಿ. ಇದಕ್ಕೆ 24 ಸಾಮಾನು ಹೇಳಿದ್ದೆ ಅಲ್ವ ಲೀಸ್ಟು. ಕೊನೆಗೆ ಇನ್ನು 3 ಸಾಮಾನು ಸೇರಿಸ್ಕೊಂಡೆ ನಾನು. ಕಡಲೆಕಾಳು, ಹೆಸರು ಕಾಳು, ಅಕ್ಕಿ, ಇವು 3 ಸೇರಿಸ್ಕೊಂಡೆ. ಅಲ್ಲಿಗೆ 27 ಸಾಮಾನು ಆಯಿತು. ಇದಕ್ಕೆ ಕಾಳಿನ ಪುಡಿಗೆ, ಕಾಳಿನ ಪುಡಿ, ಮೆಣಸಿನ್ಕಾಯಿ ಎಲ್ಲ ಸೇರಿ 27 ಸಾಮಾನು ಹಾಕಿದ್ದೀನಿ ಸಾಂಬಾರು ಪೌಡ್ರಿಗೆ. ಈಗ ಹೋಗಿ ಬೀಸ್ಕೊಂಬಂದ್ಬಿಡ್ತೀನಿ. ಈಗ ಮಿಷನ್ಗೆ ಹೋಗಿ ಪೌಡ್ರ್ ಮಾಡಾದ್ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಮಾಡಿಸ್ಕೊಂಬಂದಿದ್ದೀನಿ. ಖಾರದ ಪುಡಿ, ಮೆಣಸಿನ ಪುಡಿ ಎಲ್ಲನೂ ನೋಡಿ. ಈಗ ಜರಡಿ ಹಿಡಿದು ತುಂಬನ. ನೋಡಿ ಸ್ನೇಹಿತರೆ, ಈಗ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ, ಕಾಳಿನ ಪುಡಿ ಎಲ್ಲನೂ. ಒಂದು ಮೆಣಸಿನ್ಕಾಯಿಗೆ 3 ಕಾಳಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿಗೆ 3 ಕಾಳಿನ ಪುಡಿ ಹಾಕ್ಕೊಂಡಂಗೆ 1 ಬಟ್ಲು ಖಾರದ ಪುಡಿಗೆ 3 ಬಟ್ಲು ಕಾಳಿನ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಉಪ್ಪು ಹಾಕ್ತೀನಿ ಸ್ವಲ್ಪ, ಅಡುಗೆ ಉಪ್ಪು, ಕಲ್ಲುಪ್ಪು. ಇದು ಕಲ್ಲುಪ್ಪು ಹಾಕಿ ಕಲಸಿ ಮಡಗಿದ್ರೆ ಹುಳ ಬರಲ್ಲ. 1 ವರ್ಷ ಇಟ್ಟರು ಹುಳ ಬರಲ್ಲ. 1-2 ಹಿಡಿ ಉಪ್ಪು ಹಾಕೀನಿ. ಸಾರಿಗೆ ನಾವು ಉಪ್ಪು ಹಾಕುವಾಗ ನೋಡಿ ಹಾಕೋಬೇಕು. ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ಸಾಲ್ಟೇಜ್ ಆದರೆ ನೋಡಿ ಟೇಸ್ಟ್ ನೋಡಿ ಹಾಕ್ಬೋದು. ನೋಡಿ, ಇದು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಕಿತ್ಬಿಟ್ಟು ನೆರಳಲ್ಲೇ ಒಣಗಿಸಿದ್ದೀನಿ. ನಾವು ಸಾಂಬಾರಿಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ರು, ಸಾಂಬಾರು ಪುಡಿಲೇ ಇರುತ್ತೆ. ನಾವು ಸಮಯ ಮನೆಯಲ್ಲಿ ಇದಿಲ್ಲ, ಕರಿಬೇವಿನ ಸೊಪ್ಪಿಲ್ಲ, ನಾವು ಹಾಕಲಿಲ್ಲ ಅಂದರೂ ನಡೆಯುತ್ತೆ. ನೋಡಿ, ಕರಿಬೇವಿನ ಸೊಪ್ಪು, ಉಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಉಪ್ಪು. ನೋಡಿ, ಹಿಂಗನ್ ಡಬ್ಬಿಲಿ ಹಿಂಗಿದೆ. 1 ಡಬ್ಬಿನೂ ಹಾಕ್ಬಿಡ್ತೀನಿ. ಹುಳ ಬರಲ್ಲ. ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಬೇಕಿದೆ. ಉಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹೊಂದ್ಕೊಳ್ಳೋಂಗೆ ಹಿಂಗೆ ಮಿಕ್ಸ್ ಮಾಡಿ ಡಬ್ಬಕ್ಕೆ ತುಂಬಿ ಇಟ್ಕೋಬೇಕು. ನೋಡಿ, ಖಾರದ ಪುಡಿ ಮಾಡಬೇಕಾದ್ರೆ ಮಂಗಳವಾರ ಶುಕ್ರವಾರ ಮಾಡಬಾರ್ದು. ನಿಮ್ಮ ಬಾಕಿದೇನು ಯಾವಾಗ ಬೇಕಾದರೂ ಮಾಡ್ಬೋದು. ಮಂಗಳವಾರ ಶುಕ್ರವಾರ 2 ದಿನ ಮಾಡಬಾರ್ದು ಅಷ್ಟೇ. ಇದು ಲಕ್ಷ್ಮಿ ಅಲ್ವಾ, ಅದಕ್ಕೋಸ್ಕರ ಮಂಗಳವಾರ ಶುಕ್ರವಾರ ಮಾಡಬಾರ್ದು. ಇನ್ನು ಬೇರೆ ಯಾವ ದಿನ ಬೇಕಾದ್ರೂ ಮಾಡಿ. ಆಮೇಲೆ ರಾತ್ರಿ ಹೊತ್ತು ಇನ್ನೊಬ್ಬರ ಮನೆಗೆ ಖಾರದ ಪುಡಿ ಕೊಡಬೇಕು. ಲಕ್ಷ್ಮಿ ಇದು. ಉಪ್ಪಿನಕಾಯಿ ಮಾಡಬೇಕಾದ್ರೂ ಅಷ್ಟೇ. ಶುಕ್ರವಾರ ಮಂಗಳವಾರ ಮಾಡಬಾರ್ದು. ಇವೆಲ್ಲ ಲಕ್ಷ್ಮಿ. ಕರಿಬೇವಿನ ಸೊಪ್ಪು, ಹಸಿ ಸೊಪ್ಪು ಹಾಕಿದ್ರಲ್ಲಪ್ಪ ಕೆಟ್ಟೋಗಲ್ವಾ ಅಂತ ತಿಳ್ಕೊಬೇಡಿ. ನೆನ್ನೆ ಕಿತ್ತು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ಅದನ್ನು ಹಸಿ ಇಲ್ಲ, ಒದ್ದೆ ಇದೆ ಅಷ್ಟೇ. ಸ್ವಲ್ಪ ಅದೇನೂ ಆಗೋಲ್ಲ. ಇದು ಖಾರದ ಪುಡಿ ಇರುತ್ತಲ್ವ, ಇದೆಲ್ಲ ಹೀರ್ಕೊಳ್ಳುತ್ತೆ ಅದನ್ನ ನೀರನ್ನ. ಏನು ವಾಸನೆ ಬರೋದು ಏನೂ ಆಗಲ್ಲ.
ನೋಡಿ ಸ್ನೇಹಿತರೆ, ಈ ಥರ ಯಾವ್ದಾದ್ರು ಬಾಕ್ಸ್ಗೆ ಹಾಕಿ ಈ ಥರ ಹಿಂಗೆ ಎದ್ಮಿ ನೋಡಿ ಬೆಟ್ಟಿಟ್ಟಿದ್ರೆ ನೋಡಿ ಅಂಬ್ಕಿದ್ರೂ ಒಳಗೆ ಹೋಗ್ತಾಯಿಲ್ಲ. ಈ ಥರ ತುಂಬಿಡಬೇಕು. ಈ ಥರ ತುಂಬಿಟ್ರೆ ಕರಿಬೇವಿನ ಸೊಪ್ಪು, ಉಪ್ಪು, ಇಂಗು ಹಾಕಿ ಈ ಥರ ನೋಡಿ ಅದ್ಮಿ ತುಂಬಬೇಕು. ಹಿಂಗೆ ತುಂಬಿಟ್ರೆ ನೀವು 1 ವರ್ಷ ಇಟ್ಟರು ಏನೂ ಆಗೋಲ್ಲ. ನೋಡಿದ್ರಿ ಅಲ್ವಾ? ಇಷ್ಟ ಆಯ್ತಲ್ವಾ ವೀಡಿಯೋ ನಿಮಗೆ? ನೋಡ್ಕೊಂಡ್ರಿ ಅಲ್ವಾ? ಈಗ ನೋಡಿ ನಾನು ಎಷ್ಟು ಸಾಮಾನು ಹಾಕಿದ್ದೀನಿ ಅಂದರೆ 27 ಸಾಮಾನು ಹಾಕಿ ಖಾರದ ಪುಡಿ ಮಾಡಿಸಿದ್ದೀನಿ. 1 ವರ್ಷ ಮಾತಾಡೋಂಗಿಲ್ಲ. ನೋಡ್ಕೊಂಡ್ರಿ ಅಲ್ವಾ? ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ಇಷ್ಟೊತ್ತು ಗಂಟ ನನ್ನ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಥ್ಯಾಂಕ್ ಯು.